ವೆಲ್ಕಮ್ ಬ್ಯಾಕ್ ಟು ಜಸಿತಾ ಅಂಡ್ ಜ್ಯೂಸ್ ಪ್ಲಸ್. ಇವತ್ತು ನಾನು ನಮ್ಮ ಒಂದು ಪಾಯಸ ಮಾಡ್ತೇನೆಂತೆ. ಸೊ ಈಗ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಳ್ತಾ ಇವಾಗ ನೋಡಿ. ಸೊ ಈಗ ನೋಡಿ ಆಯಿತಾ. ಹಾಗೂ ಸೇಮಿಗೆ ಇದು ಪಾಯಸ ಅಂದರೆ ಇಷ್ಟ ಆಯ್ತಾ. ಇದಕ್ಕೆ ಎಂತೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಇದು ಸಾಗು ಆಯಿತಾ, ಇದು ಸಾಗು, ಇದು ಸೇಮಿಗೆ, ಆಮೇಲೆ ಅದಕ್ಕೆ ಬೇಕಾದ ಇದು ಕ್ಯಾಶ್ಯೂ ನಟ್, ಇದು ಗ್ರೇಪ್ಸ್, ಇದು ಏಲಕ್ಕಿ, ಇದು ಶುಗರ್. ಇನ್ನು ಇದಕ್ಕೆ ಮಿಲ್ಕ್ ಅಥವಾ ತೆಂಗಿನಕಾಯಿದು ಹಾಲು ತೆಗೆದು ಹಾಕಬೇಕು ಅಷ್ಟೇ. ಇಷ್ಟೇನಾ ಇಂಗ್ರೀಡಿಯೆಂಟ್ಸ್? ಇಷ್ಟೇ ಇಂಗ್ರೀಡಿಯೆಂಟ್ಸ್, ಇಷ್ಟೇ ಬೇಕು. ಅದನ್ನು ಹೇಗೆ ಮಾಡೋದು ಅಂತ ಆಮೇಲೆ ನೋಡೋಣ. ಇದು ಸಾಗು ಆಯಿತಾ, ಇದನ್ನು ಸ್ವಲ್ಪ ಹುರಿಬೇಕು. ಹುರಿದು ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದು ಆಮೇಲೆ ನಾವು ನೀರಿಗೆ ಹಾಕಿಬಿಟ್ಟು ಬೇಯಿಸೋದು. ಅದಕ್ಕೆ ಸ್ವಲ್ಪ ಹುರಿತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಹುರಿದಾಯಿತು. ಇವಾಗ ಇಲ್ಲಿ ನೀರು ಬಿಸಿಯಾಗಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಇದು ಹಾಕುವ ಇನ್ನು ಇದು ಚಂದ ಬೇಯಲಿ ಆಯಿತಾ. ಅಷ್ಟೊತ್ತು ಬೇಯಕ್ಕೆ ಬಿಡೋಣ, ಬೇಯಲಿ. ನೋಡಿ ಫ್ರೆಂಡ್ಸ್, ಇದು ಸೇಮಿಗೆ. ಸೊ ನಾವು ಸಾಗು ಅಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ಇವಾಗ ನಾವು ಸೇಮಿಗೆ ಹಾಕಬೇಕು. ಬಟ್ ಇದು ನಾವು ಇದು ಹುರಿಬೇಕಾಯ್ತಾ. ಬಟ್ ಇದನ್ನು ನಾನು ಹುರಿಯಲ್ಲ, ಬಿಕಾಸ್ ನಾನು ಇದು ರೋಸ್ಟೆಡ್ ಸೇಮಿಗೆನೆ ತಗೊಬಂದಿದ್ದೇನೆ. ಹಾಗಾಗಿ ಅದನ್ನು ಡೈರೆಕ್ಟಾಗಿ ನಾನು ಇದಕ್ಕೆ ಇದು ಹಾಕ್ತೇನೆ. ಇಲ್ಲಿ ಹಾಕ್ತೇನೆ. ಇಲ್ಲದಿದ್ದರೆ ನಾವು ಇದನ್ನು ಹುರಿಬೇಕಿತ್ತು ಚಂದ. ಅದಕ್ಕೋಸ್ಕರ ರೋಸ್ಟೆಡ್ ತಂದುಬಿಟ್ರೆ ಅದೊಂದು ಕೆಲಸ ಕಡಿಮೆ ಆಗ್ತದಲ್ಲ. ಓಕೆ, ಇನ್ನು ಕುದೀಲಿ. ಈ ಥರ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಸ್ಟಿರ್ ಮಾಡಿ, ಇಲ್ಲಾಂದರೆ ಅಡಿ ಎತ್ತುವುದು. ಸ್ಟಿರ್ ಮಾಡು, ಚಂದ ಸ್ಟಿರ್ ಮಾಡು. ನೆಕ್ಸ್ಟು ಇದಕ್ಕೆ ನಾವು ಈಗ ನಾನು ತೆಂಗಿನಕಾಯಿಯಲ್ಲಿ ರುಬ್ಬಿಟ್ಟಿದ್ದೇನೆ. ನಾನು ಅದನ್ನೇ ಇವಾಗ ಅದರಿಂದ ಹಾಲನ್ನು ಹಿಂಡಬೇಕು. ಹಾಲು ಹಿಂಡಿಬಿಟ್ಟು ಇದಕ್ಕೆ ಇವಾಗ ನಾವು ಶುಗರ್ ಹಾಕುವ. ಇರೋ ಶುಗರ್ ತರ್ತೇನೆ. ನೋಡಿ ಫ್ರೆಂಡ್ಸ್, ಇದು ನಾವು ಮಾಡ್ತಿರುವ ಸಾಗು ಸೇಮಿ ಪಾಯಸಕ್ಕೆ ತೆಂಗಿನಕಾಯಿಯನ್ನು ನಾವು ರುಬ್ಬಿ ಅದರ ಹಾಲು ತೆಗೆದು ಅದನ್ನು ಹಾಕಿಬಿಟ್ಟು ಪಾಯಸ ಮಾಡೋದು ಆಯಿತಾ. ಕಾಮನಾಗಿ ಎಲ್ಲರೂ ಕೂಡ ಇದು ಮಿಲ್ಕ್ ಹಾಕಿ ಮಾಡ್ತಾರೆ. ಬಟ್ ನಮ್ಮ ಕಡೆಯೆಲ್ಲ ಆ ಥರ ಮಾಡಲ್ಲ. ನಾವು ಇದನ್ನು ರುಬ್ಬಿ ಇದರಿಂದ ಹಾಲನ್ನು ತೆಗೆದು ಅದನ್ನು ಹಾಕಿ ಮತ್ತೆ ನಾವು ಕುದಿಸಿಬಿಟ್ಟು ಪಾಯಸ ಮಾಡೋದು. ಇರಿ, ನಾನು ರುಬ್ಕೊಳ್ತೇನೆ. ನೋಡಿ ಫ್ರೆಂಡ್, ಇದು ಹಾಲು ನಾವು ತೆಂಗಿನ ಹೂವನ್ನು ಇದು ಮಾಡಿ ಅಂತ ಮಿಕ್ಸಿ ಮಾಡಿ ಹಿಂಡಿ ನೋಡಿ ಈ ಥರ ಮಾಡಿಟ್ಕೊಂಡಿದ್ದೇವೆ. ಇದನ್ನು ಇನ್ನು ನಾನು ಇವಾಗ ಇದಕ್ಕೆ ಪಾಯಸಕ್ಕೆ ಶುಗರ್ ಹಾಕ್ತಾ ಇದ್ದೇನೆ. ಎಷ್ಟು ಶುಗರು ನಿಮಗೆ ಹೇಗೆ ಬೇಕು ಹಾಗೆ, ಎಷ್ಟು ಸ್ವೀಟ್ ಬೇಕು. ಸ್ವೀಟ್ ತುಂಬ ಇಷ್ಟಪಡೋರು ಜಾಸ್ತಿ ಹಾಕೋಬೋದು, ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡಿಕೊಂಡು ಹಾಕಿದ್ರೆ ಆಯಿತು. ಇವಾಗ ಶುಗರ್ ಹಾಕಿದ್ದೇನೆ. ಶುಗರ್ ಹಾಕಿ ನಾವು ಆಲ್ರೆಡಿ ಇದನ್ನು ಮಿಕ್ಸಿ ಈ ಹಾಲನ್ನು ಆ್ಯಡ್ ಮಾಡುವ. ಇದಕ್ಕೆ ಆ್ಯಡ್ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಮಂಗಳೂರು ಸೈಡಲ್ಲಿ ಮಾತ್ರ ಹೀಗೆ ಪಾಯಸ ಮಾಡೋದು. ಆ್ಯಕ್ಚುಲಿ ಸ್ವಲ್ಪ ಲೈಟಾಗಿ ಕಳಿಸ್ಕೊಂಡೇ ಇರಿ. ಇನ್ನು ಎಷ್ಟು ದಪ್ಪ ಬೇಕು, ಎಷ್ಟು ತೆಳು ಬೇಕು ಅಂತ ನೋಡ್ಕೊಂಡು ಇವಾಗ ಇದು ಎಂತ ಕ್ಯಾಶ್ಯೂ ನಟ್ ಮತ್ತು ಗ್ರೇಪ್ಸ್ ನನಗೆ ತುಪ್ಪದಲ್ಲಿ ಹುರಿಬೇಕು. ಅದಕ್ಕೋಸ್ಕರ ತುಪ್ಪ ಇವಾಗ ನೋಡಿ ಮೆಲ್ಟ್ ಆಗಿದೆ. ಅಮ್ಮ ಕೊಡಿ. ಇವಾಗ ಎಷ್ಟು ಅಂತ ಹಾಕಬೇಕು? ಎಷ್ಟು ತುಪ್ಪ? ಒಂದು ಸ್ಪೂನು ಆರು ಅರ್ಧ ಸ್ಪೂನ್. ಮತ್ತು ಚಂದ ಹುರ್ಕೊಂಡ್ರೆ ಅದೊಂಥರ ಗಮನನೇ ಬೇರೆ ಇರ್ತದೆ ಆಯಿತಾ. ಚಂದ ಆಗ್ತದೆ ತಿನ್ನಕ್ಕೆ. ಇನ್ನು ಇದಕ್ಕೆ ಇದು ಗೋಡಂಬಿ, ನಿನಗೆ ಇದು ಗೋಡಂಬಿ, ಇನ್ನು ಗ್ರೇಪ್ಸ್ ಹಾಕಿ ಆಯಿತಾ.
ಗ್ರೇಪ್ಸ್ ಸಾಕಲ್ಲ. ಇನ್ನು ಫೈನಲಿ ಏಲಕ್ಕಿ ಜಜ್ಜಬೇಕು. ಇದೊಂದು ಸ್ವಲ್ಪ ಸ್ಟಿರ್ ಮಾಡು. ಇದು ಒಂಥರ ಕಂದು ಕಲರು ಬರಲಿ ಅಲ್ಲ, ಬ್ರೌನಿಶ್ ಕಲರ್ ಸಾಕಲ್ಲ. ನೋಡಿ ಫೈನಲಿ ಇದು ಏಲಕ್ಕಿ ಜಜ್ಜಿಟ್ಟಿದ್ದೇವೆ. ಸೊ ಇಲ್ಲಿ ಕುದೀತಾ ಇದೆ ನೋಡಿ, ಕುದೀತಾ ಇದೆ. ಸೊ ಇದು ಹಾಕಿ ಒಂದು ಚಂದ ಮಿಕ್ಸ್ ಮಾಡಿ ಬಿಟ್ಟರೆ ಪಾಯಸ ರೆಡಿ ಆಯಿತು. ಚಂದ ಕುದೀತಾ ಇದೆ. ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲದೆ ತಳ ಹಿಡಿತದೆ. ಓಕೆ, ಫೈನಲಿ ಇದು ಎಂಥ ಪಾಯಸ ರೆಡಿಯಾಗಿದೆ. ಅಮ್ಮ ಪಾಯಸ ತಗೊಬಂದು ಕೊಡಿ ಅತ್ತ. ಜಸ್ವಿ, ಪಾಯಸ ಹೆಂಗೌಟು ಅಂತ ಕುಡ್ದು ನೋಡಿ ಹೇಳಿಯಾ? ಓಕೆ, ಟೇಸ್ಟ್ ಎಲ್ಲ ಚಂದ ಅಂದ್ಬಿಟ್ಟು. ಸೊ ಈ ವ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ಮತ್ತು ಲೈಕ್ ಕೂಡ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಸಿ ಯು.